स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಬಕ್ರೀದ್ ಹಬ್ಬ ಸ್ಟಾರ್ಟ್ ಆಗಿದ್ದು ಈಗಾಗಲೇ ಪ್ರವಾದಿ ಇಬ್ರಾಹಿಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಿಗೆ ಬಂದ ಆದೇಶದ ಪ್ರಯುಕ್ತ ಮಗನಿಗೆ ಬಲಿ ಕೊಡಬೇಕಂತ ಕನಸಲ್ಲಿ ದೇವನ ಆದೇಶ ಆದ ನಂತರ ಅದು ದೇವನ ಇಚ್ಛೆ ಇರಲಿಲ್ಲ. ಆ ಕಾರಣಕ್ಕೆ ಮಗನ ಬದಲಿಗೆ ಅಲ್ಲಿ ಕುರಿ ಪ್ರತ್ಯಕ್ಷ ಆಗಿ ಅವತ್ತು ಕುರಿ ಬಲಿ ಆಗ್ತದೆ. ಅಲ್ಲಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ಇಬ್ರಾಹಿಂ ರವರಿಗೂ ದೇವರ ಜೊತೆ ಇರ್ತಕ್ಕಂಥ ನಿಷ್ಠೆ ಮತ್ತು ತ್ಯಾಗ. ಅಲ್ಲಿಂದ ಈ ಹಬ್ಬವನ್ನ ದೇವರ ನಿಷ್ಠೆ ಮತ್ತು ಸ್ಮರಣೆ ಬಕ್ರೀದ್ ಅವತ್ತು ಕೊಟ್ಟಂತ ಬಲಿಯ ಸ್ಮರಣೆಗೋಸ್ಕರ ಈ ಹಬ್ಬವನ್ನ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದೆ. ಹಾಗಾಗಿ ಈ ಹಬ್ಬವನ್ನ ನಾವೆಲ್ಲ ಸೇರಿ ಶಾಂತಿಯುತವಾಗಿ ಆಚರಿಸಬೇಕು. ಈಗಾಗಲೇ ಕೆಲವು ಮುಖಂಡರು ಹೇಳಿದ್ರು, ಮುದ್ದೇಬೇಳ, ತಾಳಿಕೋಟೆ, ನಾಲ್ಕೋಡು ಎಲ್ಲವೂ ಶರಣರ ಸಂತರ ಒಂದು ನಾಡಾಗಿದ್ದರಿಂದ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೂ ಸಹ ಅವಕಾಶ ನೀಡದಂತೆ ನಾವೆಲ್ಲ ಅಣ್ಣ ತಮ್ಮರಾಗಿ ಬಾಯಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದ್ರು. ಅದು ನಿಜವಾಗಲೂ ನಾನು ಸಹ ಒಂದು 14 ತಿಂಗಳಿಂದ ಅದನ್ನ ನೋಡ್ತಾ ಇದ್ದೀನಿ. ಯಾರು ಸಹ ಕೆಟ್ಟ ಯೋಚನೆ ಮಾಡದೆ ಇನ್ನೊಂದು ಯೋಚನೆ ಮಾಡಿ ಒಬ್ಬರಿಗೊಬ್ಬರು ದ್ವೇಷ ಮಾಡುವಂತ ಒಬ್ಬರು ಸಹ ಇಲ್ಲಿ ಕಾಣಲಿಲ್ಲ. ಹಾಗಾಗಿ ಮುಖಂಡರು ಸಹ ಎಲ್ಲಾ ಸಮಾಜದ ಮುಖಂಡರು ಸಹ ತುಂಬಾ ಚೆನ್ನಾಗಿ ಇಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಏನೇ ಆಗಲಿ ನೀವು ನಿಮ್ಮದೇ ಆದ ಒಂದು ದಾಟಿಯಲ್ಲಿ ನಿಮ್ಮದೇ ಆದ ಇದರಲ್ಲಿ ಯಾವುದು ಸಹ ದೊಡ್ಡ ಸಮಸ್ಯೆ ಆಗಿ ಬಿಡೋದಿಲ್ಲ. ಇದೇ ರೀತಿ ತಮ್ಮ ಭಾಗದಲ್ಲಿ ಆಚರಣೆ ಮಾಡ್ತಾ ಅಣ್ಣ ತಮ್ಮರಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಾವು ಈಗಾಗಲೇ ಎಲ್ಲಾ ರೀತಿಯ ಬಂದೋಬಸ್ತ್ಗಳನ್ನ ಮಾಡ್ಕೊಂಡಿದ್ದೀವಿ. ಆ ಬಂದೋಬಸ್ತ್ ಪ್ರಕಾರ ನಾವು ಪ್ರತಿಯೊಂದನ್ನ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನ್ ಮಾಡ್ಬೇಕೆಲ್ಲ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತಾವು ಅದಕ್ಕೂ ಸಹ ಯಾವುದೇ ರೀತಿಯ ಎಲ್ಲೂ ಒಂದು ಸಣ್ಣ ಒಂದು ಘಟನೆಗೂ ಸಹ ಅವಕಾಶ ಕೊಡದಂತೆ ತಮ್ಮ ಯುವಕರಿಗೆ, ಎಲ್ಲಾ ಸಮಾಜದ ಯುವಕರಿಗೆ ಸಂದೇಶ ಕೊಡಿ, ತಿಳಿಸಿ ಹೇಳಿ. ಮತ್ತು ಮಸ್ಜಿದ್ಗಳಿಂದಲೂ ಸಹ ಇವತ್ತಿಂದಲೇ ಹಬ್ಬದ ದಿನ 28ನೇ ತಾರೀಕಿಗೆ ಅಲ್ಲಿವರೆಗೆ ಮಸ್ಜಿದ್ಗಳಲ್ಲಿ ಶಾಂತಿಯಿಂದ ಕಾನೂನು ಸುವ್ಯವಸ್ಥೆಯ ಹೇಳ್ತಾ ಇದ್ದೀನಿ. ಸರ್ಕಾರದ ಕಾನೂನು ಅವು ಏನಿದಾವೆ, ಯಾಕಂದ್ರೆ ಈಗ ಜನರೇಷನ್ ಗ್ಯಾಪ್ ಆಗಿದೆ, ಬದಲಾವಣೆ ಆಗಿದೆ. ಯಾಕಂದ್ರೆ ನೀವು ಹಳೆಯ ಹಿರಿಯರು ಇಲ್ಲೆಲ್ಲ ಶಾಂತಿ ಸಭೆ ಮಾಡಿದಾಗ ನಾನು ಬೈದು ಕಳಿಸಿದ್ದೀನಿ, ಏನು ಮಾಡಲ್ಲ ಹೋಗಪ್ಪ. ಬಟ್ ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ತಪ್ಪಾದಾಗ ನಾವು ಹೇಳಿದ್ದನ್ನ ನಿಮ್ಮ ಹುಡುಗರಿಗೆ ಹೇಳಿ ಬಿಟ್ಟರೆ ಇಲ್ಲಿ ಏನೂ ಆಗಲ್ಲ. ನನಗೂ ಗೊತ್ತಿದೆ ಕಾನೂನು ಏನು ಚೌಕಟ್ಟಿದಾವೆ ಅದು ಮಾಡಿ ಎಲ್ಲರಿಗೂ ಒಳ್ಳೇದಾಗಿ ಮಾಡ್ಬೇಕಂದ್ರೆ ನಮ್ಗೆ ಅಖಂಡ ನೋಡಬೇಕಾಗಿದೆ. ಮುದ್ದೇಬೇಳ ತಾಲೂಕು ಅಖಂಡ ಇದ್ದಾಗ ನನಗೆ ಖುಷಿ ಇತ್ತು. ಮತ್ತೆ 4 ತೋಡನ್ನು ತಾಲೂಕು ಮಾಡೋದಕ್ಕೆ ಆ ಕಡೆ ಹೋಗ್ಬೇಕು ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಪದೇ ಸಿಗ್ತೀನಿ. ಯಾಕಂದ್ರೆ ಈ ಕರೆದು ನನಗೆ ಸನ್ಮಾನ ಮಾಡಿದ್ರು. ಒಂದು 10 ಮಿನಿಟ್ ಕುಂದ್ರಾಕಾಗಲ್ಲ ನೋಡೋದು. ಇಲ್ಲ, ನಾನು ಮರ್ತಿಲ್ಲ, ನೀವು ಮರ್ತಿರ್ಬೋದು. ಬಟ್ ನನಗೆ ಹಳೆಯವರೆಲ್ಲರೂ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಬಟ್ ನಾನು ನೆನೆಸ್ಕೊಂಡಿರ್ತೀನಿ. ಪತ್ರಕರ್ತ ಮಿತ್ರರಂತೂ ಯಾರೂ ಚೇಂಜ್ ಆಗಿಲ್ಲ, ಅವರೇ ಇದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಹಿಂಗೆ ಇರೋಣ. ನಾನು ಇರ್ತಕ್ಕಂಥ ಸಮಯದಲ್ಲಿ ನಾನು ಯಾವಾಗಲೂ ಎಲ್ಲೆಂಡ ಆಗಲಾರ್ದಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಇದೆ. ನಾನು ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಬಾಗೇವಾಡಿ ಸಬ್ ಡಿವಿಷನ್ ನಾನು ಡಿಸ್ಟಿಕ್ ಆಲ್ಮೋಸ್ಟ್ ಬಿಜಾಪುರದಲ್ಲಿ 20 ವರ್ಷ ಕಳೆದಿದ್ದೀನಿ. ನಾನು ರಾಯಚೂರು ಇದೇ ಬಿಜಾಪುರ ಮನೆ ಮಗ ಆಗಿದ್ದೀನಿ. ಒಳ್ಳೆ ಕೆಲಸ ಮಾಡಿದರೆ ಪದೇ ನೀವೇ ನನಗೆ ಕರ್ಕೊಂಡ್ಬರ್ತೀವಿ ಅಂತೇಳಿ ನನ್ನ ಅನಿಸಿಕೆ. ನನ್ನಿಂದ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮೀಟಿಂಗ್ ತಗೊಳ್ಳಿ, ನಾನೇನು ಬೇಡ ಅನ್ನಂಗಿಲ್ಲ. ಈ ಸಭೆ ಸನ್ಮಾನ ಇವೆಲ್ಲ ನನಗೆ ಆಗಿರಲ್ಲ. ಆದರೂ ಆ್ಯಕ್ಚುಲಾಗಿ ನಾನು ಸೆಂಡ್ ಆಫು ವೆಲ್ಕಮ್ ನಾನು ಮಾಡಿಸ್ಕೊಂಡೇ ಇಲ್ಲ. ಹಬ್ಬ ಚೆನ್ನಾಗಿ ಮಾಡಿ. ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.